ಎಲ್ಲ ಎಲ್ಲ ಸ್ನೇಹಿತರು ಇದ್ದಾರೆ, ದಯವಿಟ್ಟು ಕ್ಷಮಿಸಿ, ಬಹಳ ಜನ ಇದ್ದಾರೆ. ಹಾಗಾಗಿ ಎಲ್ಲ ಪದಾಧಿಕಾರಿಗಳೇ, ಆತ್ಮೀಯ ಶಿಕ್ಷಕ ಬಂಧುಗಳೇ, ಇವತ್ತು ನಿಜಕ್ಕೂ ಕೂಡ ಬಹಳ ಸಂತೋಷವಾದಂಥ ಒಂದು ದಿನ. ಯಾಕೆ ಅಂತಂದ್ರೆ ನಮ್ಮ ಒಂದು ಅಮರಜ್ಯೋತಿ ಶಾಲೆ ಪ್ರಾರಂಭ ಆಗಿ ಸುಮಾರು 25 ವರ್ಷ ಆಯ್ತು. 25 ವರ್ಷಗಳಿಂದ ಕೂಡ ನಮ್ಮನ್ನ ಮುಕ್ತ ಕಂಠದಿಂದ ಮತ್ತೆ ಪ್ರೀತಿಯಿಂದ ಬೆಳೆಸಿರ್ತಕ್ಕಂಥವ್ರು ನಮ್ಮ ಪೋಷಕರು ಮತ್ತು ನಮ್ಮೆಲ್ಲರ ಹಿತೈಷಿಗಳು ಆದಂತ ಶಿಕ್ಷಕರು ಅಂದ್ರೆ ತಪ್ಪಾಗಲಾರದು. ಬಂಧುಗಳೇ, ಈಗಾಗಲೇ ನಮ್ಮ ಒಂದು ಮುಳಬಾಗಲ್ ತಾಲೂಕಿನ ಶಿಕ್ಷಕರ ಸಂಘಕ್ಕೆ ಅವಿರೋಧವಾಗಿ ಆಯ್ಕೆ ನಡೆದಿದೆ. ಆ ಆಯ್ಕೆ ನಡೆಯಲು ತಾವು ಕೂಡ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಕೂಡ ಕಾರಣಕರ್ತರು. ನಿಮ್ಮನ್ನು ಕೂಡ ಅದಕ್ಕೆ ನಾನು ಅಭಿನಂದಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಶಿಕ್ಷಕರ ವೃತ್ತಿ ಬಹಳಷ್ಟು ಹೇಳಬೇಕು ಅಂತಂದ್ರೆ ಲಂಚ ಇಲ್ಲದೆ ಕೆಲಸ ಮಾಡೋರು ಅಂತಂದ್ರೆ ಶಿಕ್ಷಕರು. ಬೇರೆ ಎಲ್ಲ ವಿಭಾಗಗಳಲ್ಲಿ ಕೂಡ ನಾವು ಲಂಚವನ್ನ ಕಾಣ್ತೀವಿ, ಆದರೆ ಶಿಕ್ಷಕರು ಮಾತ್ರ ಲಂಚ ತಗೊಳ್ಳದೆ ಕಾಯ ವಾಚ ಮನಸ್ಸಿಟ್ಟು ಕೆಲಸ ಮಾಡ್ತಕ್ಕಂಥವ್ರು ಶಿಕ್ಷಕರು. ಇವತ್ತೇನಾದ್ರೂ ನಾನು ಇಲ್ಲಿ ನಿಂತ್ಕೋಬೇಕು ಅಂದ್ರೆ ಅದು ಕೂಡ ಶಿಕ್ಷಕರೇ, ಅದಕ್ಕೆ ಕಾರಣ ಶಿಕ್ಷಕರೇ. ಇವತ್ತು ಮನಸ್ಸಿಟ್ಟು ಪಾಠ ಮಾಡಿದ್ರೆ ನೀವು ನಿಜಕ್ಕೂ ಕೂಡ ಒಬ್ಬ ಶಿಷ್ಯನಾದವನು ಕೊನೆಯವರೆಗೂ ತನ್ನ ಗುರುವನ್ನ ಜ್ಞಾಪಕ ಇಟ್ಕೋತಾನೆ. ಇದನ್ನ ನಾವು ನೋಡಿ, ಈಗ ನಮ್ಮ ಮೇಡಮ್ ಅವ್ರು ಹೇಳ್ತಾ ಇದ್ದಾರೆ ಇವ್ರನ್ನ ಜ್ಞಾಪಕ ಇಟ್ಕೊಂಡ್ರು ಅಂತ. ಹಾಗೆ ಮನಸ್ಸಿಟ್ಟು ಮಾಡ್ಬೇಕು. ಒಬ್ಬ ಗುರುವಾದವನು ತನ್ನಲ್ಲಿರ್ತಕ್ಕಂಥ ವಿದ್ವತ್ತನ್ನ ಪರಿಪೂರ್ಣವಾಗಿ ದಾರಿ ಎರೆದ್ರೆ ಆಗ ಅವನಿಗಾಗತಕ್ಕಂಥ ಸಂತೋಷ ಅದಕ್ಕಿಂತ ಮಿಗಿಲಾದದ್ದು ಇನ್ಯಾವುದೂ ಇಲ್ಲ ಅಂತೇಳಿ ನಾವು ಭಾವಿಸ್ಬೇಕಾಗ್ತದೆ. ಶ್ರೀನಿವಾಸ ರೆಡ್ಡಿ ಅವರು ಹಿಸ್ಟ್ರಿ ಉಪನ್ಯಾಸಕರು, ಶಿಕ್ಷಕರಲ್ಲ ಉಪನ್ಯಾಸಕರು. ಬಹುಶಃ ನಿಮಗೆ ಬಹಳ ಗೊತ್ತಿಲ್ಲದೆ ಇರೋ ವಿಚಾರ ಏನು ಅಂತಂದ್ರೆ, ನಾನು ಕೂಡ ಇತಿಹಾಸದ ಉಪನ್ಯಾಸಕನಾಗಬೇಕು ಅಂದ್ಕೊಂಡಿದ್ದೆ. ಹಿಸ್ಟ್ರಿ ಉಪನ್ಯಾಸಕನಾಗಿದ್ದೆ. ಅತ್ತಿಬೆಲೆನಲ್ಲಿ ನನಗೆ ಪರ್ಮನೆಂಟ್ ಲೆಕ್ಚರರ್ ಕೆಲಸನೂ ಕೊಟ್ಟಿದ್ರು. ಆದ್ರೆ ನನಗೆ ಸುಮಾರು 4-5 ಜನ ತಂಗಿರಿದ್ದಿದ್ರಿಂದ ಅವರೆಲ್ಲರ ಒಂದು ಇದನ್ನು ಮಾಡಬೇಕಾಗಿದ್ದ, ಅದನ್ನ ಬಿಟ್ಟು ನಾನು ವಕೀಲಿ ವೃತ್ತಿಗೆ ಬಂದೆ. ತದನಂತರ ವಕೀಲಿ ವೃತ್ತಿಗೆ ಬಂದ ನಂತರ ಕೂಡ ಈ ಪಾಠ ಮಾಡೋ ಗೀಳು ಹೋಗ್ಲಿಲ್ಲ. ಹಾಗೇನ್ ಮಾಡಿದೆ, ಗೌರ್ಮೆಂಟ್ ಕಾಲೇಜು ವುಮೆನ್ಸ್ ಅಲ್ಲಿ ಬಿಸ್ನೆಸ್ ಲಾ ಅಂತ ಒಂದು ಲಾಯರ್ಗಳು ಪಾಠ ಮಾಡೋ ಸಬ್ಜೆಕ್ಟ್ ಇತ್ತು. ಸುಮಾರು 8 ವರ್ಷ 10 ವರ್ಷ ಅಲ್ಲಿ ಬಿಸ್ನೆಸ್ ಲಾ ಪಾಠ ಮಾಡಿದೆ. ಅಲ್ಲಿಗೂ ನನ್ನ ಆಸೆ ಮುಗಿಲಿಲ್ಲ. ಬಾಯ್ಸ್ ಕಾಲೇಜಲ್ಲಿ ಬಿಸ್ನೆಸ್ ಲಾ 3 ವರ್ಷ ಪಾಠ ಮಾಡಿದೆ. ಅಲ್ಲಿಗೂ ನನಗೆ ಸಾಕಾಗ್ಲಿಲ್ಲ. ಲಾ ಕಾಲೇಜ್ನಲ್ಲಿ 3 ವರ್ಷಗಳ ಕಾಲ ಇದನ್ನ ಜನರಲ್ ಕಾಂಟ್ರಾಕ್ಟ್, ಸ್ಪೆಷಲ್ ಕಾಂಟ್ರಾಕ್ಟ್ಸ್ ಅನ್ನೋ ಸಬ್ಜೆಕ್ಟ್ ಅನ್ನ ಕೋಲಾರ ಲಾ ಕಾಲೇಜ್ನಲ್ಲಿ ಕೂಡ ಪಾಠ ಮಾಡಿದೆ. ಅದು ಯಾಕೆ ಅಂತಂದ್ರೆ ಏನು ನಾವು ಪಾಠ ಮಾಡೋ ವೃತ್ತಿ ಇದೆಯೋ ಅದನ್ನ ಮಾಡಿದವನಿಗೆ ಗೊತ್ತು. ಬಲ್ಲವನೇ ಬಲ್ಲ ಬೆಲ್ಲದ ಸವಿಯ ಅಂತ ಹೇಳ್ತಿರಲ್ಲ, ಅದು ಯಾರು ಪಾಠ ಮಾಡ್ತಾರೋ ಅವ್ರಿಗೆ ಗೊತ್ತಿರುತ್ತೆ. ಪಾಠ ಮಾಡೋರ ಒಂದು ಅದರಿಂದ ಬರ್ತಕ್ಕಂಥ ಮಾನಸಿಕ ತೃಪ್ತಿ ನಿಜನೇ. ಮೇಷ್ಟ್ರುಗಳಿಗೆ ಸಂಬಳಗಳು ಕಡಿಮೆ ಇರ್ತದೆ, ಬೇರೆ ಯಾವುದೇ ಗಿಂಬಳುಗಳಿರೋದಿಲ್ಲ, ಆದ್ರೂ ಕೂಡ ಸಂತೃಪ್ತಿಯ ಮನೋಭಾವ ನಿಮ್ಮಲ್ಲಿ ಮನೆ ಮಾಡ್ತದೆ. ಅದಕ್ಕೆ ನಾವೆಲ್ಲರೂ ಕೂಡ ಗುರುವಿಗೆ ಕೃತಜ್ಞರಾಗಿರ್ಬೇಕಾಗ್ತದೆ. ಈಗ ಗುರುವನ್ನ ನಿಮ್ಗೆಲ್ರಿಗೂ ಗೊತ್ತಿರೋ ರೀತಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತಾರೆ. ಸೃಷ್ಟಿಕರ್ತ, ಲಯಕರ್ತ, ಮತ್ತೆ ಎಲ್ಲ ಕೂಡ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇರ್ತಕ್ಕಂಥವನು ಒಬ್ಬ ಗುರು ಅಂತ. ಒಬ್ಬ ವ್ಯಕ್ತಿಯನ್ನ, ಒಬ್ಬ ಶಿಷ್ಯನನ್ನ ಪರಿಪೂರ್ಣ ವ್ಯಕ್ತಿಯನ್ನಾಗುವ ನಿಟ್ಟಿನಲ್ಲಿ ಒಬ್ಬ ಗುರುವಿನ ಕರ್ತವ್ಯ ಬಹಳ ಇರ್ತದೆ. ಅದರಿಂದ ಗುರುಗಳ ಒಂದು ಏನು ಸೇವೆ ಇದೆಯೋ
ಅದನ್ನ ನಾವು ಯಾವುದೇ ರೀತಿಯಲ್ಲಿ ಬೆಲೆ ಕಟ್ಟಲಾಗದಂತ ಒಂದು ವೃತ್ತಿ. ಈ ವೃತ್ತಿಯಲ್ಲಿ ಇರ್ತಕ್ಕಂಥವ್ರು ನಿಜಕ್ಕೂ ಕೂಡ ನೀವು ಧನ್ಯರು ಅಂತ ನಾನು ಹೇಳ್ಬೇಕಾಗ್ತದೆ. ಹಾಗೇನೆ ನಿಮ್ಮ ಇದರಲ್ಲಿ ಕೂಡ, ನಿಮ್ಮ ಶಿಕ್ಷಕರಲ್ಲಿ ಕೂಡ ಬಹಳಷ್ಟು ಒಳ್ಳೆ ವ್ಯಕ್ತಿಗಳು ಕೂಡ ಇರ್ತಾರೆ. ಇವತ್ತು ನಾವೇನಾದ್ರೂ ಇಲ್ಲಿ ಶಾಲೆ ಪ್ರಾರಂಭ ಮಾಡಬೇಕು, ಎಲ್ಲ ಮಾಡಬೇಕು ಅಂದ್ರೆ ನಮ್ಗೆ ಅನೇಕ ನಿಮ್ ಶಿಕ್ಷಕರು ಕೂಡ ಸಹಕಾರ ಮಾಡಿದ್ದಾರೆ ಅಂತ ನಾನು ಈಗಾಗಲೇ ಹೇಳಿದೆ. ಅದರಲ್ಲಿ ನಮ್ಮ ಸೊಣ್ಣಪ್ಪ ಅವರು ಕೂಡ ಒಬ್ರು. ನಮ್ಮ ಸೊಣ್ಣಪ್ಪ ಅವ್ರದ್ದು ಅಲ್ಲಿ ಈಗ ಏನು ಕಾಲೇಜ್ ಕಟ್ಟಿದೀವೋ ಅಲ್ಲಿ ಜಮೀನಿತ್ತು. ಆ ಜಮೀನನ್ನ ಸೊಣ್ಣಪ್ಪ ಅವ್ರನ್ನ ಈ ತರ ಕಾಲೇಜ್ ಕಟ್ಟಕ್ ಬೇಕು, ನಮ್ಗೆ ಇದು ಬೇಕು ಅಂತಂದಾಗ ರಿಜಿಸ್ಟರ್ ಮಾಡಿಕೊಟ್ಬಿಟ್ರು. ನಮ್ಗೆ ಹಣ ಕೇಳಲಿಲ್ಲ. ನಾನು ಸುಳ್ಳು ಹೇಳ್ತಾ ಇಲ್ಲ. ಅವರು ರಿಜಿಸ್ಟರ್ ಮಾಡಿಕೊಟ್ಮೇಲೆ ಅವ್ರು ನನ್ನನ್ನು ಹಣನೇ ಕೇಳಲಿಲ್ಲ. ಇಷ್ಟಕ್ಕೆ ಅಂತ ಮಾತಾಡಿದ್ವಿ. ಆಯ್ತಣ್ಣ ಅಂತ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತಂದ್ರು. ಹೋಗಿ ರಿಜಿಸ್ಟರ್ ಮಾಡ್ಕೊಂಡ್ವಿ. ರಿಜಿಸ್ಟರ್ ಮಾಡ್ಕೊಂಡ ಮೇಲೆ 1 ತಿಂಗಳಾದ್ರೂ ಹಣ ಕೇಳಲಿಲ್ಲ. ಮತ್ತೆ ನಾನು ಫೋನ್ ಮಾಡಿದೆ, ಸೊಣ್ಣಪ್ಪವ್ರೆ ಇದು ದುಡ್ಡು ನಿಮ್ಗೆ ಇನ್ನೂ ತಗೊಳ್ಳಿಲ್ಲ, ನಮ್ಮ ಹತ್ರ ಇದೆ ಅಂತೇಳಿ ಹೇಳಿದ್ಮೇಲೆ ಆಯ್ತಿರೋಣ ಹೇಳ್ತೀನಿ ಅಂತೇಳಿ ಆಮೇಲೆ ಯಾವತ್ತೋ ಒಂದ್ ದಿವಸ ಬಂದು ಹಣ ತಗೊಂಡೋದು. ಇದು ಒಬ್ಬ ಶಿಕ್ಷಕರಲ್ಲಿ ಇರ್ತಕ್ಕಂಥ ಒಂದು ಒಳ್ಳೆ ಗುಣ ಅಂತೇಳಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಏನು ನಿಮ್ಮ ತಂಡ ಗೆದ್ದಿದೆಯೋ ತಾವೆಲ್ಲ ಕೂಡ, ಯಾಕೆಂತಂದ್ರೆ ಕೆಲವರು ಹೇಳೋದೊಂದು ಮಾಡೋದೊಂದು, ಬಾಯಲ್ಲಿ ಮಂತ್ರಗಳು ಹೇಳ್ತಾರೆ, ಮಾಡೋದು ಹಿಂದ್ಗಡೆ ಹೋಗಿ ಮಾಂಸಾಹಾರ ತಿಂತಾರೆ. ಇದೆಲ್ಲ ಕೂಡ ಒಳ್ಳೆಯ ವಿಚಾರ ಅಲ್ಲ. ಏನು ಹೇಳ್ತೀವೋ ಅದನ್ನ ನಡ್ಕೋಬೇಕಾಗ್ತದೆ. ಹೇಳೋದೊಂದು ಮಾಡೋದೊಂದು ಆದ್ರೆ ಅದಕ್ಕೆ ಜನ ಕಣ್ತೆರೆದು ನೋಡ್ತಾ ಇರ್ತಾರೆ. ಯಾರು ಕೂಡ ಮೂರ್ಖರಿಲ್ಲ, ಎಲ್ಲ ಕೂಡ ಬುದ್ಧಿವಂತರೇ. ಏನು 1 ಸಾರಿ ಮೋಸ ಮಾಡಬಹುದು, 2 ಸಾರಿ ಮೋಸ ಮಾಡಬಹುದು, ಆದ್ರೆ ಪರ್ಮನೆಂಟ್ ಆಗಿ ಯಾರನ್ನು ಮೋಸ ಮಾಡೋದಕ್ಕೆ ಆಗೋದಿಲ್ಲ. ಇದನ್ನ ಯೋಚನೆ ಮಾಡ್ಕೋಬೇಕು. ಹಾಗಾಗಿ ಏನು ನಾವು ನುಡಿತೀವೋ ನುಡಿದಂತೆ ನಡೀಬೇಕು. ನೀವೀಗಾಗ್ಲೇ ನಿಮ್ಮ ಮಕ್ಕಳಿಗೆಲ್ಲ ಹೇಳ್ಕೊಡ್ತೀರಿ, ಏನು ನುಡಿದಂತೆ ನಡಿಬೇಕು, ಸತ್ಯಸಂಧರಾಗಿರ್ಬೇಕು, ನ್ಯಾಯಯುತವಾಗಿರ್ಬೇಕು. ಏನು ಈ ವಿಚಾರಗಳನ್ನ ತಾವು ಹೇಳ್ಕೊಡ್ತಿರೋ ಇದನ್ನ ನಾವು ಕೂಡ ಅಳವಡಿಸ್ಕೋಬೇಕಾಗ್ತದೆ. ನಾವು ಇನ್ನೊಬ್ಬರಿಗೆ ಉಪದೇಶ ಮಾಡೋಕ್ ಮೊದಲು ನಾವೇನು ಅಂತ ನಾವು ಆತ್ಮವಿಮರ್ಶನೆ ಮಾಡ್ಕೋಬೇಕಾಗ್ತದೆ. ನಾವು ಕೂಡ ನಾವು ಹೇಳಿದ ರೀತಿ ನಡ್ಕೋಬೇಕಾಗ್ತದೆ. ಅದನ್ನ ನಾವು ನಮ್ಮ ಜಿಲ್ಲೆಯ ಅಧ್ಯಕ್ಷರಲ್ಲಿ ಮನವಿ ಏನು ಅಂತಂದ್ರೆ, ಯಾಕೆಂತಂದ್ರೆ ನಮ್ಮ ಏನು ಶಿಕ್ಷಕರಿದ್ದಾರೋ ಬಹಳಷ್ಟು ಕಷ್ಟಗಳನ್ನ ನೋವುಗಳನ್ನ ಅನುಭವಿಸ್ತಾ ಇರ್ತಾರೆ. ನೀವು ದಯವಿಟ್ಟು ಅವರಿಗೆ ಸ್ಪಂದಿಸಿ ಅವ್ರಿಗೆ ಒಳ್ಳೇದನ್ನ ಮಾಡಿ, ಆ ಮುಖಾಂತರ ನಿಮಗೂ ಒಳ್ಳೇದಾಗ್ತದೆ. ಅದು ಅವರ ಬಾಯಲ್ಲಿ ಈ ತರ ಅನಿಲ್ ಅವರು ಒಳ್ಳೆಯವರು ಅಂತಂದ್ರೆ ನಿಮ್ಮ ಕುಟುಂಬ, ನಿಮ್ಮ ಇದಕ್ಕೆ ಅವರ ಆಶೀರ್ವಾದನೂ ಇರ್ತದೆ, ನಿಮ್ಗೆ ಒಳ್ಳೇದಾಗ್ತದೆ. ಮತ್ತೆ ಶಿಕ್ಷಕರೆಲ್ಲರೂ ಕೂಡ ತಮ್ಮ ಮಕ್ಕಳ ಅಭ್ಯುದಯಕ್ಕೆ ಎಲ್ಲಾನು ಕೆಲಸ ಮಾಡಬೇಕು ಅಂತ ಹೇಳ್ತಾ, ನನ್ನ 2 ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸಿ 2 ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.